ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾन्तಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೆತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ಜೀವನದಲ್ಲಿ ಒಳ್ಳೆಯ ಮಾತುಗಳನ್ನು, ಸರಿಯಾದ ದಾರಿಯನ್ನು ತಿಳಿಸಿಕೊಡುವಂಥವರು ಸಿಗೋದು ತುಂಬ ವಿರಳ. ದೈವಯೋಗಾತ್ ಒಬ್ಬರು ಸಿಗಬಹುದು, ಅನೇಕರು ಸಿಗೋದು ಬಹಳವೇ ಕಷ್ಟ. ಸರಿಯಾದ ದಾರಿಯನ್ನು ತಿಳಿಸುವವರು ಒಬ್ಬರಾಗಿದ್ದರೂ ಅನೇಕರಾಗಿದ್ದರೂ ಅದನ್ನು ಕಿವಿಯಿಂದ ಲಕ್ಷ್ಯ ಕೊಟ್ಟು ಕೇಳಿ ಅದನ್ನು ರೂಢಿಸಿಕೊಳ್ಳುವವರು ಸಿಗುವುದು ತುಂಬನೇ ಕಷ್ಟ. ರೂಢಿಸಿಕೊಳ್ಳುವ ವ್ಯಕ್ತಿತ್ವವುಳ್ಳವನಿಗೆ ಸರಿದಾರಿಯನ್ನು ತೋರಿಸೋರು ಒಬ್ಬರು ಸಿಕ್ಕರೂ ಬಹಳ ದೊಡ್ಡದಾಗತ್ತೆ. ಹೇಳಿದ್ದನ್ನು ಕೇಳುವ, ರೂಢಿಸಿಕೊಳ್ಳುವ ವ್ಯಕ್ತಿತ್ವ ಇಲ್ಲದಿರುವವನಿಗೆ ಸರಿ ಮಾರ್ಗವನ್ನು ಬೋಧಿಸುವವರು ಅನೇಕರು ಸಿಕ್ಕರೂ ಕೂಡ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವುದಕ್ಕೆ ಜ್ವಲಂತ ದೃಷ್ಟಾಂತ ದುರ್ಯೋಧನ. ಅರ್ಜುನನಿಗೆ ಸರಿಯಾದ ದಾರಿಯನ್ನು ತೋರಿಸುವ ಒಬ್ಬ ಕೃಷ್ಣ ಸಿಕ್ಕ. ಕೃಷ್ಣನ ಮಾತು ಕೇಳಿದ, ರೂಢಿಸಿಕೊಳ್ಳುವ ವ್ಯಕ್ತಿತ್ವವಿತ್ತು. ಅವನು ರೂಢಿಸಿಕೊಂಡ, ಹೋದವನು ಗೆದ್ದೇ ಹೋಗಿಬಿಟ್ಟ. ದುರ್ಯೋಧನನಿಗೆ ರೂಢಿಸಿಕೊಳ್ಳುವ, ಸರಿ ಮಾರ್ಗವನ್ನು ರೂಢಿಸಿಕೊಳ್ಳುವ ವ್ಯಕ್ತಿತ್ವವೇ ಇಲ್ಲದೇ ಇರೋಣದರಿಂದಾಗಿ ಕೃಷ್ಣ ಹೇಳಿದ, ಪರಶುರಾಮದೇವರು ಹೇಳಿದರು, ಕಾಣ್ವರು ಹೇಳಿದರು, ನಾರದರು ಹೇಳಿದರು,
ಭೀಷ್ಮಾಚಾರ್ಯ, ವಿದುರ, ಕೃಪಾಶ್ವತ್ ಮಹಾನ್ ವ್ಯಕ್ತಿಗಳು ಹೇಳಿದರೂ ಕೂಡ ಅವನಲ್ಲಿ ವರ್ಕೌಟ್ ಆಗಲಿಲ್ಲ. ಯಾಕೆ? ರೂಢಿಸಿಕೊಳ್ಳುವ ವ್ಯಕ್ತಿತ್ವವೇ ಇಲ್ಲದೆ ಇರೋಣದ್ರಿಂದ. ಇಲ್ಲಿಯವರೆಗೆ ಇದೇ ದುರ್ಯೋಧನನಿಗೆ ಕೃಷ್ಣ, ಪರಶುರಾಮ ದೇವರು, ಪುನಃ ಕೃಷ್ಣ, ಕಾಣ್ವರು ಮೊದಲಾದ ಅನೇಕರು ಉಪದೇಶವನ್ನು ಮಾಡಿದ ಮೇಲೆ ಕೃಷ್ಣನಿಗೆ ಭೀಷ್ಮಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಕೃಷ್ಣ ನೀನೇ ಹೇಳೋ ಮಹಾರಾಯ ಅಂತ ಹೇಳಿದಾಗ ಮತ್ತೆ ಕೃಷ್ಣ ಸುದೀರ್ಘವಾಗಿ ಉಪದೇಶವನ್ನು ಮಾಡ್ತಾನೆ. ಮಾಡಿ ಕೊನೆಗೆ ಹೇಳ್ತಾನೆ, ನೀನೇ ಯುವರಾಜನಾಗಿರ್ತೀಯ, ರಾಜ ಧೃತರಾಷ್ಟ್ರನಾಗಿರ್ತಾನೆ, ಪಾಂಡವರು ನಿನ್ನ ಸೇವೆ ಮಾಡಿಕೊಂಡು ಇರ್ತಾರೆ, ಆದ್ದರಿಂದಾಗಿ ಪಾಂಡವರ ಜೊತೆಗೆ ಸಖ್ಯವನ್ನು ಸಂಪಾದಿಸಿಕೋ ಅಂತ ಇಷ್ಟು ಹೇಳಿದೆ. ತತಃಶಾಂತನವೋ ಭೀಷ್ಮೋ ದುರ್ಯೋಧನಂ ಅಮರ್ಷಣಂ. ಆಗ ಅಮರಶ್ಯ ಸ್ವರೂಪನಾಗಿರ್ತಕ್ಕಂಥ ದುರ್ಯೋಧನನಿಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಏನು ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ನೀನು ಕೇಳದೇ ಇದ್ದರೆ ನ ಶ್ರೇಯ, ನಿನಗೆ ಶ್ರೇಯಸ್ಸಾಗುವುದಿಲ್ಲ, ನ ಸುಖಂ, ಎಂದಿಗೂ ಸುಖವಾಗುವುದಿಲ್ಲ, ಮಂಗಳವಂತರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾರಿ ಸುಂದರವಾದ ಮಾತು. ಅಕೃತ್ವ ವಚನಂ ತಾತ ಕೇಶವಸ್ಯ ಮಹಾತ್ಮನಃ ಶ್ರೇಯೋ ನ ಜಾತು ನ ಸುಖಂ ನ ಕಲ್ಯಾಣಂ ಅವಾಪ್ಸಸಿ. ಕೃಷ್ಣನ ಮಾತು ನೀನು ಕೇಳಿಲ್ಲ ಎಂದಾದರೆ ನಿನಗೆ ಶ್ರೇಯಸ್ಸು ಬರುವುದಿಲ್ಲ, ಎರಡನೇದ್ದು ಸುಖವಾಗುವುದಿಲ್ಲ, ಮೂರನೇದ್ದು ಮಂಗಳ, ಇಹ ಜನ್ಮನಿ ಜನ್ಮಾಂತರವ ಮಂಗಳವಾಗುವುದಿಲ್ಲ. ಆದ್ದರಿಂದಾಗಿ ಇದು ನಮಗೂ ನೇರವಾಗಿ ಮಾರ್ಗದರ್ಶನವಾಗಿದೆ. ಭೀಷ್ಮಾಚಾರ್ಯರ ಈ ಮಾತು ಅವಶ್ಯವಾಗಿ ಕೃಷ್ಣ ಏನು ಹೇಳಿದ್ದಾನೆ, ದೇವರು ಏನು ಹೇಳಿದ್ದಾನೆ, ಆ ಮಾತನ್ನು ನಾವು ಕೇಳಲಿಕ್ಕೇ ಬೇಕು. ಮಾ ಕುಲಘ್ನ ಕುಪುರುಷ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ಕುಲಘ್ನನಾಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ಕುಪುರುಷ, ಕುತ್ಸಿತ ಪುರುಷನಾಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ದುರ್ಮತಿ ಆಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ದುಷ್ಟ ಮಾರ್ಗದಲ್ಲಿ ಹೋಗುವವನಾಗಬೇಡ. ಇದೆಲ್ಲದರ ಮೇಲೆ ಕೃಷ್ಣನ ಮಾತನ್ನು ಕೇಳದೆ ಇರೋಣದ್ರಿಂದಾಗಿ ತಂದೆ ತಾಯಿಗಳನ್ನು ಬಹಳ ದೊಡ್ಡದಾದ ಶೋಕ ಸಾಗರದೊಳಗೆ ಮುಳುಗಿಸುವವನಾಗಬೇಡ. ಅಂದರೆ ದೇವರು ಹೇಳಿದ ಒಂದು ಮಾತನ್ನು ಕೇಳದೆ ಇರೋಣದ್ರಿಂದಾಗಿ ಎಷ್ಟೆಲ್ಲ ಅನರ್ಥಗಳಿವೆ. ಇವತ್ತು ದೇವರು ಹೇಳಿದ ಸಂಧ್ಯಾವಂದನ ಮಾಡು, ಗಾಯತ್ರಿ ಜಪ ಮಾಡು ಅಂತ ಹೇಳಿದ. ನಮಗೆ ನಾವು ಕೇಳಿಲ್ಲ ಅಂತಾದರೆ ಎಷ್ಟೆಲ್ಲ ಅನರ್ಥಗಳಿಗೆ ನಾವು ಕಾರಣರಾಗಬಹುದು, ಭಾಜನರಾಗಬಹುದು. ಈ ಮಾತುಗಳನ್ನು ಅವಲೋಕಿಸಿದಾಗ ಗಟ್ಟಿಯಾಗಿ ಮನವರಿಕೆಯಾಗತ್ತೆ. ಕೃಷ್ಣೋ ಹಿ ದೇವಕಿ ಪುತ್ರೋ. ಕೃಷ್ಣ ದೇವಕಿಯ ಮಗ. ದೇವೈರಪಿ ದುಸ್ಸಹ. ದೇವತೆಗಳಿಂದಲೂ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಕೃಷ್ಣ ಪಾಂಡವರ ಪಕ್ಷದಲ್ಲಿದ್ದಾನೆ. ಹಾಗಿದ್ದರೂ ನಿನಗೆ ಹಿತ ಹೇಳಲಿಕ್ಕೆ ಬಂದಿದ್ದಾನೆ. ಮತ್ತು ಯಥೇಚ್ಛಸಿ ತಥಾ ಕುರು. ನಿನ್ನ ಮನಸ್ಸು ಹೇಗಿದೆ ಹಾಗೆ ಮಾಡ್ಕೊ, ನಾವು ಹೇಳುವುದಂತೂ ಇಷ್ಟು ಹೇಳಿದ್ದೇವೆ ಅಂತ ಇಷ್ಟು ಭೀಷ್ಮಾಚಾರ್ಯರು ಹೇಳಿದ ಮೇಲೆ ವಿದುರ ಹೇಳ್ತಾ ದುರ್ಯೋಧನ ನ ಶೋಚಾಮಿ. ದುರ್ಯೋಧನ, ನಿನ್ನ ನೋಡಿ ನನಗೆ ದುಃಖ ಆಗ್ತಾ ಇಲ್ಲ, ನನಗೆ ಸಂಕಟವಾಗ್ತಾ ಇಲ್ಲ. ಯಾಕೆ? ನಿನ್ನ ಹಣೆ ಬಾರ ನೀನು ಹುಟ್ಟಿದ ದಿನವೇ ನನಗೆ ಗೊತ್ತಾಗಿದೆ. ಹಾಗಾಗಿ ನಿನ್ನ ನೋಡಿ ನನಗೆ ಸಂಕಟವಿಲ್ಲ. ಆದರೆ ಈ ವೃದ್ಧರಾದ ಮುದುಕರಾದ ಧೃತರಾಷ್ಟ್ರ ಗಾಂಧಾರಿಯರನ್ನು ನೋಡಿ ಮಾತ್ರ ಬಹಳ ಸಂಕಟವಾಗ್ತಾ ಇದೆ. ಏನು ಇವ್ರು ಹೇಗಾಗ್ತಾರೆ ಅಂತಂದರೆ ಲೂನ ಪಕ್ಷ ವಿವಾಂಡಜೌ. ಅಂಡ ಒಡೆದು ಪಕ್ಷಿ ಬಂದಿದೆ, ಆದರೆ ರೆಕ್ಕೆಗಳು ಕಟ್ ಮಾಡಲ್ಪಟ್ಟಿವೆ, ರೆಕ್ಕೆಗಳೇ ಇಲ್ಲ ಅಂತಾದರೆ ಆ ಪಕ್ಷಿಗಳು ಇಡೀ ಜೀವನ ಹೇಗೆ ಹೊರಳಾಡಬೇಕು, ಒದ್ದಾಡಬೇಕಲ್ಲ, ಆ ತರಹದ ಒದ್ದಾಡುವ ಪರಿಸ್ಥಿತಿ ನಿನ್ನಿಂದ ಬರುತ್ತಲ್ಲ ಅಂತೇಳಿ ಆ ಮುದುಕರನ್ನು ನನಗೆ ದುಃಖವಾಗ್ತಾ ಇದೆ. ಇವನ ಮಾತನ್ನು ಕೇಳು, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ವಿದುರ ತಾನು ಮಾತನ್ನು ಹೇಳಿದ.
ಆಗ ಮತ್ತೆ ವಿದುರ ಹೇಳಿದ್ದನ್ನು ಕೇಳಿ ಭೀಷ್ಮ ದ್ರೋಣಾಚಾರ್ಯರು ಇಬ್ಬರೂ ಕೂಡ ಮಾತನ್ನು ಹೇಳ್ತಾರೆ. ಯಾವತ್ ಕೃಷ್ಣೋ ಅಸನ್ನದ್ಧೋ ಯಾವತ್ತಿಷ್ಠತಿ ಗಾಂಡಿವಂ ಯಾವತ್ ಧೌಮ್ಯೋ ನ ಮೇಧಾಗ್ನೋ ಜುಹೋತೀಹ ದ್ವಿಷದ್ಬಲಂ. ನೋಡಿಲ್ಲಿ, ಎಲ್ಲಿಯವರೆಗೆ ಕೃಷ್ಣಾರ್ಜುನರು ಸನ್ನದ್ಧರಾಗಿ ಯುದ್ಧದಲ್ಲಿ ಇದ್ದಾರೆ, ಎಲ್ಲಿವರೆಗೆ ಗಾಂಧೀವ ಧನಸ್ಸು ಗಟ್ಟಿಯಾಗಿ ಭೂಮಿ ಮೇಲೆ ತಳವೂರಿ ನಿಂತಿದೆ, ಅರ್ಜುನನ ಕೈಯಲ್ಲಿ ನಿಂತಿದೆ, ಎಲ್ಲಿಯವರೆಗೆ ಧೌಮ್ಯಾಚಾರ್ಯರು ನಿತ್ಯದೊಳಗೂ ಪ್ರೇತ ಸೂಕ್ತವನ್ನು ಹೇಳಿ ಯಾಗವನ್ನು ಮಾಡ್ತಾ ಇದ್ದಾರೆ, ಅಲ್ಲಿಯವರೆಗೆ ದುರ್ಯೋಧನ ನಿಮಗೆ ಹಿತವಾಗಲಿಕ್ಕೆ ಸಾಧ್ಯವಿಲ್ಲ. ರಾಜ್ಯ ಕೊಡು, ಮಂಗಳವಾಗತ್ತೆ, ಇಲ್ಲದೆ ಇದ್ದರೆ ಭಾರೀ ಅನರ್ಥವಾಗುವುದು ಮಾತ್ರ ಇದು ನಿಶ್ಚಿತ. ಅವರ ಪುಣ್ಯ ವ್ಯರ್ಥವಾಗುವುದಿಲ್ಲ. ಇವರಿಬ್ಬರ ಬಲ, ಕೃಷ್ಣನ ನೀತಿ, ಅರ್ಜುನನ ಬಲ, ಧೌಮ್ಯಾಚಾರ್ಯರ ಪುಣ್ಯ, ಈ ಮೂರು ನಿನ್ನನ್ನು, ನಿನ್ನ ಕುಲವನ್ನು, ನಿನಗೆ ಸಹಾಯ ಮಾಡಲಿಕ್ಕೆ ಬಂದ ಎಲ್ಲರನ್ನು ಕೆಂಗೆಡಿಸಿ ಹಾಕಿಬಿಡುತ್ತೆ, ದಿಕ್ಕಪಾಲ ಮಾಡಿಬಿಡುತ್ತೆ, ಸರ್ವನಾಶ ಮಾಡಿಬಿಡುತ್ತೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ ಅಂತ ಭೀಷ್ಮಾಚಾರ್ಯ ಹಾಗೂ ದ್ರೋಣಾಚಾರ್ಯರು ಇಬ್ಬರೂ ಕೂಡಿ ಹೇಳ್ತಾರೆ. ಶುತ್ವ, ಹೇಳುವವರು ಎಲ್ಲರೂ ಹೇಳಿದ್ದನ್ನು ದುರ್ಯೋಧನ ಕೇಳಿದ. ಕೇಳಿದ ಮೇಲೆ ಹೇಳ್ತಾನೆ, ಪ್ರಸಮೀಕ್ಷ ಭವಾನೇ ತದ್ವಕ್ತುಮರ್ಹತಿ ಕೇಶವ ಮಾಮೇ ಬಹಿ ವಿಶೇಷೇಣ ವಿಭಾಷ್ಯ ಪರಿಗರ್ಹಸೆ. ಕೃಷ್ಣ, ಭೀಷ್ಮ, ವಿದುರ, ದ್ರೋಣ ಎಲ್ಲರಿಗೂ ನಾನು ಕೇಳ್ತೇನೆ, ಯಾಕೆ ವಿಶೇಷವಾಗಿ ನನಗೆ ಬೈತಾ ಇದ್ದೀರಾ? ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದೀರಾ? ಪಾಂಡವರು ಭಕ್ತಿ ಮಾಡಿದ್ದಾರೆ, ನಾನು ನಿಮಗೆ ವಿಧೇಯನಾಗಿಲ್ಲ ಎನ್ನುವ ಒಂದೇ ಕಾರಣ ತಾನೆ. ಭಗವಾನ್ ಗರ್ಹಯತೆ ನಿತ್ಯಂ ಕಿಂ ಸಮೀಕ್ಷೆ ಬಲಾಬಲಂ. ಯಾಕೆ ನಿತ್ಯದೊಳಗೂ ಏನು ನೋಡಿ, ಏನು ಬಲವನ್ನು ನೋಡಿ, ಏನು ತಪ್ಪುಗಳನ್ನು ನೋಡಿ ನನಗೆ ಬೈತಾ ಇದ್ದೀರಾ ನೀವು ಎಲ್ಲರೂ? ಭವಾನ್, ನೀವು, ಕ್ಷತ್ತ, ರಾಜ ಅರ್ಥಾತ್ ವಿದುರ, ಧೃತರಾಷ್ಟ್ರ, ದ್ರೋಣಾಚಾರ್ಯ, ಪಿತಾಮಹ, ಭೀಷ್ಮಾಚಾರ್ಯ ಮಾಮೇವ ಪರಿಗರ್ಹಂತೆ, ನನಗೆ ಬೈತಾ ಇದ್ದೀರಲ್ಲ. ಪಾಂಡವರಿಗೆ ಒಬ್ರಿಗೂ ಬೈಲಿಕ್ಕೆ ಧೈರ್ಯವಿಲ್ಲವ, ದಮ್ ಇಲ್ಲವ? ಒಂದು ತಿಳಿದುಕೊಳ್ಳಿ, ನಾನು ಹೇಳ್ತೇನೆ, ನಚಾಹಂ ಕಂಚಿದತ್ಯರ್ಥಂ ಅಪರಾಧಮರಿಂಧಮ ವಿಚಿಂತಯನ್ ಪ್ರಪಶ್ಯಾಮಿ ಸುಸೂಕ್ಷ್ಮಮಪಿ ಕೇಶವ. ನೀವು ಬೈತಾ ಇರುವಾಗಲಿಂದಲೂ ನಾನು ತಲೆ ಕೆಡಿಸಿಕೊಂಡು ವಿಚಾರ ಮಾಡಿದೆ. ಒಂದು ಸಣ್ಣ ಅಪರಾಧವೂ ಕೂಡ ನನ್ನದಾಗಿಲ್ಲ ಪಾಂಡವರ ಪರವಾಗಿ. ಸುಸೂಕ್ಷ್ಮಮಪಿ, ಅತ್ಯಂತ ಸೂಕ್ಷ್ಮವಾದ ಅಪರಾಧ ತಪ್ಪುಗಳು ಕೂಡ ನನ್ನಿಂದ ಪಾಂಡವರಿಗೆ ಘಟಿಸಿಲ್ಲ, ಆಗಿಲ್ಲ. ಯಾಕೆ ಬೈತಾ ಇದ್ದೀರಾ? ಪ್ರಿಯಾಭ್ಯುಪಗತೆ ದ್ಯೂತೆ, ಪ್ರೀತಿಯಿಂದ ಜೂತಕ್ಕೆ ಬಂದಿದ್ದಾನೆ. ಆ ಜೂಜಾಟದೊಳಗೆ ಶಕುನಿ ಎಲ್ಲರನ್ನು ಸೋಲಿಸಿದ್ದಾನೆ. ಹಣ ಇಟ್ಟ, ಸೋತ, ರಾಜ್ಯ ಇಟ್ಟ, ಸೋತ, ತಮ್ಮಂದಿರನ್ನಿಟ್ಟ, ಸೋತ, ಹೆಂಡತಿಯನ್ನಿಟ್ಟ, ಸೋತ. ನಮ್ದೇನು ತಪ್ಪಿದೆ? ಅಪರಾಧೋನ ಚ ಅಸ್ಮಾಕಂ ಯತ್ತೆ ಹ್ಯಕ್ಷೈ ಪರಾಜಿತ. ಅವರು ಸೋಲುವುದಕ್ಕೂ ನನ್ನ ತಪ್ಪು ಏನುಂಟು, ಏನಿದೆ? ಅಜೇಯ ಜಯತಾಂ ಶ್ರೇಷ್ಠ ಪಾರ್ಥ ಪ್ರವ್ರಾಜಿತಾವನಂ ಕೇನವಾಪ್ಯಪವಾದೇನ ವಿರುದ್ಧಂ ತೆರಿಭಿಸ್ಸಹ ಅಶಕ್ತ ಪಾಂಡವ ಕೃಷ್ಣ ಪ್ರಹೃಷ್ಟ ಪ್ರತ್ಯಮಿತ್ರವತ. ಅಜೇಯರಾದ ಬಲಾಢ್ಯರಾಗಿರ್ತಕ್ಕಂತಹ ಆ ಪಾಂಡವರು ನಮ್ಮಿಂದ ಸೋತವರಾಗಿ ವನಕ್ಕೆ ಹೋಗಲ್ಪಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಂದೇನು ತಪ್ಪಿದೆ? ನಹಿ ಭೀಷ್ಮ ದ್ರೋಣ ಸಕರ್ಣ ಮಧುಸೂದನ ಕೃಷ್ಣ. ಒಂದು ಮಾತು ತಿಳಿದುಕೋ, ಈ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕರ್ಣ ಇವರು ದೇವತೆಗಳಿಗೂ ಎದುರಿಸಲು ಅಸಾಧ್ಯರಾದ ಪರಾಕ್ರಮ ಉಳ್ಳವರಾಗಿದ್ದಾರೆ. ಈ ಜುಜುಬಿ ಪಾಂಡವರು ಯಾವ ಮೂಲಿಗೆ ಹೇಳು? ದೇವೈರಪಿ ಯುಧಾಂ ಜೇತುಂ ಶಕ್ಯ ಕಿಮುತ ಪಾಂಡವಿ. ಯಾವ ಮೂಲಿಗೆ ಬರ್ತಾರೆ, ಯಾವ ಲೆಕ್ಕಕ್ಕೆ ಬರ್ತಾರೆ ಈ ಪಾಂಡವರು? ಅಂತ ಹೇಳಿ ನನ್ನದು ಏನೂ ತಪ್ಪಿಲ್ಲ. ಅವರು ಜೂಜಾಟಕ್ಕೆ ನಾವು ಕರೆದೇವಿ ನಿಜ, ಬಂದರೆ ಗೆಲ್ಲಬೇಕಾಗಿತ್ತು, ನಾವೇ ವನಕ್ಕೆ ಹೋಗ್ತಿದ್ವಿ. ಅವರು ತಾವು ಗೆದ್ದಿಲ್ಲ,
ತಾವು ಸೋತಾರೆ, ವನಕ್ಕೆ ಹೋಗಿದ್ದಾರೆ, ನಮ್ಮ ಮೇಲೆ ಗುರ್ರ ಅಂತೀನಂತಂದ್ರೆ ನಾವೇನು ಬಳಿ ಹಾಕೊಂಡು ಕೂತೀವಿ ಅಂತ ತಿಳ್ಕೊಂಡ್ಯಾ ಕೃಷ್ಣ? ಹಾಗೇನಿಲ್ಲಲ್ವಾ? ಅಪ್ರದೇಯಂ ಪುರಾದತ್ತಂ ರಾಜ್ಯಂ ಪರ್ವತೋ ಮಮ. ಈ ಇನ್ನೊಂದು ಹೇಳ್ತೇನೆ ಕೇಳಿಲ್ಲಿ, ಈ ಪಾಂಡವರಿಗೆ ರಾಜ್ಯವೇ ಕೊಡಬಾರದಾಗಿತ್ತು. ನಾನು ಸಣ್ಣವನಿದ್ದಾಗ ಧೃತರಾಷ್ಟ್ರ ಅಜ್ಞಾನದಿಂದಲೋ ಪಾಂಡವರ ಭಯದಿಂದಲೋ ಏನೋ ಮಾಡಿ ಆ ರಾಜ್ಯವನ್ನು ಕೊಟ್ಟು ಹಾಕಿಬಿಟ್ಟ. ಅದೇ ದೊಡ್ಡ ತಪ್ಪಾಗಿತ್ತು. ಹಾಗಾಗಿ ನಮ್ಮ ರಾಜ್ಯ ಈಗ ನಮ್ಮ ಕೈಯಲ್ಲಿದೆ, ಪಾಂಡವರಿಗೆ ಕೊಡಬೇಕು. ನ ತದ್ಯ ಪುನರ್ಲಭ್ಯಂ ಪಾಂಡವೈರ್ ವೃಷ್ಟಿನಂದನ. ಆ ಭೂಮಿಯನ್ನು, ಆ ರಾಜ್ಯವನ್ನು ಮತ್ತೆ ನಾವು ಪಾಂಡವರಿಗೆ ಕೊಡುವುದು. ನಾವು ಕೊಟ್ಟ ರಾಜ್ಯ ನಮ್ಮ ಕಡೆಗೆ ಬಂದಿದೆ, ನಾವ್ಯಾಕೆ ತಿರುಗಿ ಕೊಡಬೇಕು? ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ತಿಳಿದುಕೋ ಕೃಷ್ಣ, ನಾನು ಹೇಳ್ತೇನೆ, ಯಾವದ್ಧಿ ತೀಕ್ಷ್ಣಯ ಸೂಚ್ಯ ವಿದ್ಯೇದಗ್ರೇಣ ಕೇಶವ ತಾವದ್ ಅಪರಿತ್ಯಾಜ್ಯಂ ಭೂಮೆ ನ ಪಾಂಡವನ್ ಪ್ರತಿ. ಒಂದು ಸಣ್ಣ ಸೂಜೆಗೆ ಮುಂದೆ ಚೂಪಾದ ಸ್ಥಳ ಜಾಗ, ಆ ಜಾಗಕ್ಕೆ ಮೊನಚಾದ ಜಾಗಕ್ಕೆ ಹತ್ತಿದ ಭೂಮಿಯನ್ನೂ ಕೂಡ ನಾನು ಪಾಂಡವರಿಗೆ ಕೊಡಲಾರೆ, ಇದು ಅತ್ಯಂತ ನಿಶ್ಚಿತ ಅಂತ ಹೇಳಿ ತನ್ನ ಗಟ್ಟಿಯಾದ ಧಾರ್ಷ್ಟ್ಯತನದ ಉಗ್ರವಾದ ಮಾತನ್ನು, ಕಠೋರವಾದ ನಿರ್ಣಯವನ್ನು ದುಷ್ಟ ದುರ್ಯೋಧನ ತಾನು ಹೇಳಿದ. ಅಂದರೆ ನೀವು ವಿನಾಕಾರಣ ನನಗೆ ಬೈತಾ ಇದ್ದೀರಾ, ನಮ್ದೇನೂ ತಪ್ಪಿಲ್ಲ, ಜೂಜಾಟದಲ್ಲಿ ಸೋತಾರೆ, ಕಳೆದುಕೊಂಡು ಹೋಗಿದ್ದಾರೆ ಅಷ್ಟೇ. ನಮ್ಮದೇ ಭೂಮಿ. ಧೃತರಾಷ್ಟ್ರ ನಾನು ಸಣ್ಣ ಹುಡುಗಿದ್ದಾಗ ನನಗೆ ಯಾಮಾರಿಸಿ ಧರ್ಮರಾಜನಿಗೆ ರಾಜ್ಯ ಕೊಟ್ಟ. ಆ ರಾಜ್ಯ ಪುನಃ ನಾವು ಸ್ವೀಕಾರ ಮಾಡಿದ್ದೇವೆ. ಅಂದಮೇಲೆ ನಮ್ಮದೇ ಹೋಗಿತ್ತು, ನಮ್ಮದೇ ಬಂದಿದೆ, ಮತ್ತೆ ಕೊಡುವ ತಪ್ಪು ಮಾಡೋಣ? ಅಷ್ಟೇ ಅಲ್ಲ, ಸೂಚ್ಯಗ್ರದ ಭೂಮಿಯನ್ನು ಕೂಡ ನಾನು ಪಾಂಡವರಿಗೆ ಕೊಡಲಾರೆ ಅಂತ ಹೇಳಿದಾಗ ತತಃ ಪ್ರಹಸ್ಯ ದಾಶಾರ್ಹ ಕ್ರೋಧ ಪರ್ಯಾಕುಲೇಕ್ಷಣ. ನಗತಾನೆ ಕೃಷ್ಣ, ನಕ್ಕು ಕಣ್ಣು ಕೆಂಪು ಮಾಡ್ತಾನೆ, ಸಿಟ್ಟಿನಿಂದ ಕೆಂಪು. ಮೊದಲಿಗೆ ಕೃಷ್ಣ ತುಂಬ ಸುಂದರ ಕೆಂಪು ಮುಖ, ಸಿಟ್ಟು ಮಾಡಿಕೊಂಡಿದ್ದಾನೆ, ರಕ್ತ ಚಿಂತಾ ಇದೇನೋ ಅನ್ನೋಷ್ಟು ಉಗ್ರವಾದ ಮುಖ ಮಾಡಿದ್ದಾನೆ ಕೃಷ್ಣ. ಲಪ್ಸಸೆ ವೀರಶಯನಂ ಕಾಮಮೇತದ್ ಅವಾಪ್ಸಸಿ ಸ್ಥಿರೋ ಭವ ಸಹ ಮಾತ್ಯೋ ವಿಮರ್ದೋ ಭವಿತಾ ಮಹನ್. ಈಗ ನೀನು ಏನು ಹೇಳಿದಲ್ಲ, ಈ ಮಾತಿನ ಮೇಲೆ ನೀನು ಗಟ್ಟಿಯಾಗಿ ನಿಲ್ಲೋ, ದೊಡ್ಡದಾದ ಯುದ್ಧವಾಗತ್ತೆ, ಆ ಯುದ್ಧದೊಳಗೆ ನಾವು ತೋರಿಸ್ತೇವೆ ಏನಾಗತ್ತೆ ಅಂತ ಅನ್ನೋದು. ಕೇಳಿಲ್ಲ, ಒಂದು ಮಾತು ಹೇಳ್ತೇನೆ. ಏನು ನಿಂದೇನು ತಪ್ಪಿಲ್ಲ ಅಂತೀಯ? ತ್ವಯಾ ದುರ್ಮಂತ್ರಿತಂ ದ್ಯೂತಂ ಸೌಬಲೇನ ಚ ಭಾರತ. ನೀನು ಶಕುನಿ ಕರ್ಣರು ಕುಮಂತ್ರ ಮಾಡಿ, ದುರ್ಮಂತ್ರ ಮಾಡಿ, ದುರ್ವಿಚಾರವನ್ನು ಮಾಡಿ ಈ ಜೂಜಾಟಕ್ಕೆ ಸಿದ್ಧರಾಗಿದ್ದು ತಾನೆ. ಅಂದಮೇಲೆ ಇದು ತಪ್ಪಲ್ವ ನಿಂದು? ಅಕ್ಷದ್ಯೂತವನ್ನು ಯಾರಾದರೂ ಒಪ್ಪಿಕೊಳ್ತಾರೆಯಾ? ಸಜ್ಜನರ ಬುದ್ಧಿ ಭ್ರಮಣೆಯನ್ನು ಮಾಡಿ ಹಾಕುವಂಥ ಈ ಜೂಜಾಟವನ್ನು ಯಾರು ಒಪ್ಪಿಕೊಳ್ತಾರೆ? ಅಸತಾಂ ಯತ್ರ ಜಾಯಂತೆ ಭೇದಾಶ್ಚ ವ್ಯಸನಾನಿ ಚ. ಎಲ್ಲಿ ದುಷ್ಟರಿದ್ದಾರೆ ಅಲ್ಲಿ ಅಕ್ಷದ್ಯೂತವಿದೆ, ಎಲ್ಲಿ ಅಕ್ಷದ್ಯೂತವಿದೆ ಅಲ್ಲಿ ಭಾರಿ ಭಾರಿ ಕಷ್ಟಗಳಿವೆ. ಇದು ಗೊತ್ತಿಲ್ವ ನಿನಗೆ? ಇದು ತಪ್ಪಲ್ವ ನಿಂದು? ಇರಲಿ ಬಿಡು, ಇದು ತಪ್ಪಲ್ಲ. ಯಾರು ತಾನೇ ಅಣ್ಣನ ಮಡದಿಯನ್ನು ಎಳೆದುಕೊಂಡು ಬಂದು ಸಭೆಯಲ್ಲಿ ನಿಲ್ಲಿಸ್ತಾರೆ ಹೇಳು? ಕಶ್ಚಾನ್ಯೋ ಭ್ರಾತೃಭಾರ್ಯಾಂ ವೈ ವಿಪ್ರಕರ್ತುಂ ತಥಾಗತಿ. ಇದು ಒಳ್ಳೆಯದ? ಇದು ಸರಿಯಾದ? ಇದು ತಪ್ಪಲ್ಲವ? ಭ್ರಾತೃಭಾರ್ಯೆಯಾದ, ವೈನಿಯಾದ, ಅಣ್ಣನ ಮಡದಿಯಾದ ದ್ರೌಪದಿಯನ್ನು ಸಭಾ ಮಧ್ಯದೊಳಗೆ ನಿಲ್ಲಿಸಿ ಅತ್ಯಂತ ಕ್ರೂರವಾಗಿ, ನಿಷ್ಠುರವಾಗಿ ದುರ್ವ್ಯವಹಾರವನ್ನು ಮಾಡಿದೆ, ದುರ್ಮಾತುಗಳನ್ನು ಆಡಿದೆ. ಇದು ಸರಿಯಾದದ್ದ ದುರ್ಯೋಧನ? ಇದು ತಪ್ಪಲ್ವ ನಿಂದು? ಬಲಾಢ್ಯರಾಗಿರ್ತಕ್ಕಂಥ ಪಾಂಡವರ ಮಕ್ಕಳಿಗೆ, ಪಾಂಡುರಾಜನ ಮಕ್ಕಳಾದ ಪಾಂಡವರಿಗೆ ದುಶ್ಯಾಸನ ಸಭೆಯೊಳಗೆ ಏನು ಮಾತನಾಡಿದ, ಆ ಮಾತುಗಳು ಸರಿಯಾದ ಮಾತೇನದು? ತಪ್ಪು ಮಾತುಗಳ? ಅದು ತಪ್ಪಲ್ಲವ ನಿಂದು? ಕರ್ಣ ದುಶ್ಯಾಸನಾಭ್ಯಾಂಚ ತ್ವಯಾಚ ಬಹುಶಃ ಕೃತಂ. ಇದು ಒಂದು ಬಾರಿ ಎರಡು ಬಾರಿ ಅಲ್ಲ. ಕರ್ಣ ದುಶ್ಯಾಸನರಿಂದ ಸಹಿತನಾದ ನಿನ್ನಿಂದ ಈ ತರಹದ ದುರ್ವ್ಯವಹಾರಗಳು ಎಷ್ಟಾಗಿವೆ ನಿನಗೆ ಗೊತ್ತಾ? ಲೀಸ್ಟ್ ಮಾಡಿ ಹೇಳ ನಾನು.
ಕುಂತಿಯಿಂದ ಸಹಿತರಾಗಿ 5 ಜನ ಮಕ್ಕಳನ್ನು ದ್ರೌಪದಿಯನ್ನು 5 ಜನ ಮಕ್ಕಳನ್ನು ಸಂಹಾರವನ್ನು ಮಾಡಬೇಕು ಅಂತ ಅರಗಿನ ಮನೆಗೆ ಕೊಟ್ಟು ಕಳಿಸಿ ಹೊಂಚಾಕಿ ಅವರಿಗೆ ಬೆಂಕಿ ಇಟ್ಟಿಯಲ್ಲ, ಇದು ಸರಿಯಾದದ್ದಾ ಇದು? ಆ ಪಾಂಡವರು ಅಲ್ಲಿಂದ ಹೇಗೋ ಮಾಡಿ ಬದುಕಿ ಹೋಗಿ ರಾಜ್ಯಾರ್ಹರಾಗಿರ್ತಕ್ಕಂತಹ ಪಾಂಡವರು ಬ್ರಾಹ್ಮಣನ ಮನೆಯಲ್ಲಿ ಭಿಕ್ಷೆ ಬೇಡುವ ಹಾಗೆ ಮಾಡಿದ್ದು, ಇದು ಸರಿಯಾದದ್ದಾ ಇದು? ಘೋರವಾಗಿರ್ತಕ್ಕಂಥ ಸರ್ಪಗಳನ್ನೆಲ್ಲ ಭೀಮನ ಮೇಲೆ ಬಿಟ್ಟು ಹಾಕಿದಿ, ಇದು ಸರಿಯಾದದ್ದ? ಭೀಮನಿಗೆ ವಿಷ ಉಣಿಸಿದಿ, ಇದು ಸರಿಯಾದದ್ದ? ಇದು ತಪ್ಪಲ್ಲವಾ? ಸರ್ವೋಪಾಯೈರ್ವಿನಾಶಾಯ, ವಿಷ ಕೊಟ್ಟಿ, ಹಾವು ಕಡಿಸಿದಿ, ಬೆಂಕಿ ಇಟ್ಟಿ, ಜೂಜಾಡಿದಿ, ಸಭೆಯೊಳಗೆ ಅವಮಾನವನ್ನು ಮಾಡಿದಿ, ಇದ್ಯಾವುದು ತಪ್ಪಲ್ವಾ? ಇದ್ಯಾವುದು ತಪ್ಪಲ್ವಾ? ತಚ್ಚ ಪಾಪ ಪ್ರದಾತಾಸಿ ಭ್ರಷ್ಟೈಶ್ವರ್ಯೋ ನಿಪಾತಿತ, ಇಷ್ಟೆಲ್ಲ ಪಾಪಗಳಿರುವುದರಿಂದಲೇನೆ ನೀನು ಭ್ರಷ್ಟೈಶ್ವರ್ಯನಾಗಿ ನಾಯಿನರಿಗಳ ಪಾಲಾಗಿ ಬೀಳ್ತೀಯ, ಹುಷಾರ್. ಎಷ್ಟು ಕೃಷ್ಣನಿಗೆ ಪಾಂಡವರ ಮೇಲೆ ಪ್ರೀತಿ, ಪಾಂಡವರಿಗೆ ಸೂಚ್ಯಗ್ರ ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ ಕೃಷ್ಣನಿಗೆ ಬಂದ ಸಿಟ್ಟು ಅಂಥದ್ದು. ದೇವರಿಗೆ ಸಿಟ್ಟು ತರಿಸಿದರೆ ಬದುಕಿಯಾನ, ಸರಿಯಾಗಿ ಉಸಿರಾಡಿಯಾನ. ದೇವರಿಗೆ ಸಿಟ್ಟು ಯಾವಾಗ ಬರುತ್ತೆ? ದೇವರ ಭಕ್ತರ, ದೇವರ ಆರಾಧಕರ, ದೇವರ ಚಿಂತಕರ, ದೇವರ ಉಪಾಸನೆಯನ್ನು ಮಾಡುವ, ದೇವರ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡ, ದೇವರಿಗೆ ಪ್ರಿಯರಾದ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ನಿರಂತರ ಆಸಕ್ತರಾಗಿರ್ತಕ್ಕಂಥವರ ಹಣವನ್ನು, ಭೂಮಿಯನ್ನು, ಅವರ ಮಾನವನ್ನು, ಅವರ ಮರ್ಯಾದೆಯನ್ನು ಯಾವುದಕ್ಕೆ ಹಾನಿ ಮಾಡಿದರೂ ಕೂಡ ದೇವರು ಮೆಚ್ಚಲಾರ. ದೇವರು ಸಿಟ್ಟಿಗೆ ಬರುವವನೇ. ದೇವರೊಬ್ಬ ಸಿಟ್ಟಿಗೆ ಬಂದ ಅಂತಾದರೆ ಕುಲಸಹಿತವಾಗಿ ಬದುಕಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅತ್ಯಂತ ನಿಶ್ಚಿತ. ಇದಕ್ಕೆ ಜ್ವಲಂತ ನಿದರ್ಶನ ದುರ್ಯೋಧನಾದಿಗಳೇ. ಶ್ರೀಕೃಷ್ಣ ಪರಮಾತ್ಮ ಬಹಳ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ. ನೀನು ಮಾಡಿದ ಪ್ರತಿಯೊಂದು ವಿಷಯವೂ ಕೂಡ ಅಧರ್ಮವಾಗಿದೆ, ಅಯಶಸ್ವಿಯಾಗಿದೆ. ಇದಕ್ಕೆ ಎಂದೋ ಭೀಮ ಅರ್ಜುನರು ನಿನ್ನನ್ನು ಕುಟ್ಟಿ ಸಂಹಾರವನ್ನು ಮಾಡಬೇಕಾಗಿತ್ತು. 12 ವರ್ಷಗಳ ಕಾಲ ತಡುಕೊಂಡು, 13 ವರ್ಷಗಳ ಕಾಲ ತಡೆದುಕೊಂಡು ಕೂತಿದ್ದಾರೆ. ಅದುವೇ ನಿನ್ನ ದೊಡ್ಡ ಪುಣ್ಯ, ಯಾವುದೋ ಜನ್ಮದ ಪುಣ್ಯ ಒದಗಿ ಬಂದಿದೆ. ನೀನು ಬದುಕಿದ್ದೀಯ. ಈಗ ಅವರಿಗೆ ಕೊಡಬೇಕಾದ ರಾಜ್ಯ ಕೊಟ್ಟು ಬದುಕ್ತೀಯ. ರಾಜ್ಯ ಕೊಡುವುದಿಲ್ಲ ಅಂತೇಳಿ ಈಗ ಹೇಳಿದ ಮಾತಿನ ಮೇಲೇನೆ ನೀನು ಸ್ಥಿರವಾಗಿ ನಿಲ್ಲುವುದಾದರೆ ನಿನ್ನನ್ನು ಹೊಡೆದು ಹಾಕಿ ಸಂಹಾರವನ್ನು ಮಾಡಿ ರಾಜ್ಯವನ್ನು ತೆಗೆದುಕೊಳ್ಳುವುದು ರಾಜ್ಯವನ್ನು ನಿಶ್ಚಿತ. ರಾಜ್ಯ ಭ್ರಷ್ಟನಾಗಿ ಕುಲ ಸಹಿತ ಸಂಹೃತನಾಗಿ ವಿಲಿ ಒದ್ದಾಡುವುದು ಇದು ಅತ್ಯಂತ ನಿಶ್ಚಿತ. ಕೃಷ್ಣ ಪರಮಾತ್ಮ ಇಷ್ಟು ಹೇಳಿದಾಗ ಏವಂ ಬ್ರುವತಿ ದಾಶಾರು, ಯಾವಾಗ ಕೃಷ್ಣ ಕೆಂಪು ಮುಖ ಮಾಡಿ ಸಿಟ್ಟಿಗೆ ಬಂದ, ಗಟ್ಟಿಯಾದ ಅತ್ಯಂತ ಕಠೋರವಾದ ತನ್ನ ಅಲ್ಟಿಮೇಟ್ ನಿರ್ಣಯವನ್ನು, ಜಡ್ಜ್ಮೆಂಟನ್ನು ಕೃಷ್ಣ ತಾನು ಹೇಳ್ತಾ ಇರುವಾಗ ದುಶ್ಯಾಸನಮಿದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ಆಗ ಅಲ್ಲಿಯವರೆಗೆ ಈ ಕೃಷ್ಣ, ಭೀಷ್ಮಾಚಾರ್ಯ, ವಿದುರ ಮೊದಲಾದವರು ಬಿಟ್ಟರೆ ಇನ್ಯಾರೂ ಮಾತನಾಡಿದ್ದಿಲ್ಲ. ಆಗ ದುಶ್ಯಾಸನ ಹೇಳ್ತಾನೆ, ದುಶ್ಯಾಸನ ಬದ್ಧ, ಏ ದುರ್ಯೋಧನ ಹುಚ್ಚಿತ್ತಿ ನಡಿನಿ, ಇಲ್ಲಿಂದ ಹೇಳು ಅಣ್ಣ, ಹೇಳು ಇಲ್ಲಿಂದ. ಬದ್ಧ್ವಾ ಕಿಲ ತ್ವಾಂ ದಾಸ್ಯಂತಿ ಕುಂತಿ ಪುತ್ರಾಯ ಕೌರವಾಹ. ಈ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಧೃತರಾಷ್ಟ್ರ, ಕೃಷ್ಣ, ವಿದುರ ಇವರೆಲ್ಲರೂ ಸೇರಿ ನಿನ್ನನ್ನು ಕಟ್ಟಿ ಹಾಕಿ ಆ ಧರ್ಮರಾಜನಿಗೆ ಒಪ್ಪಿಸಿಬಿಡ್ತಾರೆ ಇವರು. ದುಶ್ಯಾಸನ ಕಂತ್ರಿ ಬುದ್ಧಿ ಅಂತದ್ದು ನೋಡಿ. ಕೃಷ್ಣ ಯುದ್ಧ ಬೇಡ ಅಂತ ಸಂಧಾನಕ್ಕಾಗಿ ಬಂದರೆ ಆ ಮಾತನ್ನು ವಿಪರೀತವಾಗಿ ತೆಗೆದುಕೊಂಡು ಹೋದವನೇ ದುಶ್ಯಾಸನ. ಆ ದುಶ್ಯಾಸನ ಹೇಳ್ತಾನೆ, ಅಣ್ಣ ಇನ್ನು ಕೆಲ ಹೊತ್ತು ನೀನು ಇಲ್ಲಿ ಇದ್ದೀಯ ಅಂತಾದರೆ ನಿನ್ನನ್ನು ಇವರು ಕಟ್ಟಿ ಹಾಕಿ ನಿನ್ನನ್ನು ಬಂಧನದೊಳಗಿಟ್ಟು ಧರ್ಮರಾಜನಿಗೆ ಒಯ್ದು ಒಪ್ಪಿಸಿ ಬಿಡ್ತಾರೆ ನೋಡು. ಪಾಂಡವೇಭ್ಯ ಪ್ರದಾಸ್ಯಂತಿ ಭೀಷ್ಮೋ ದ್ರೋಣ ಪಿತಾಚತೆ, ನಿಮ್ಮಪ್ಪನು. ಅಂದರೆ ಆ ದುಷ್ಟರ ಬುದ್ಧಿ ಇಷ್ಟು ವಿಚಿತ್ರವಾಗಿರ್ತಂತಂದರೆ
ನಮ್ಮಪ್ಪ ಅಂತ ಹೇಳಲಿಕ್ಕೂ ಆ ದುಶ್ಯಾಸನಿಗೆ ಸಂಕಟವಾಯಿತು. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ನಿಮ್ಮಪ್ಪನು ನಿನ್ನನ್ನು ಕಟ್ಟಿ ಹಾಕಿ ಒಯ್ದು ಹಾಕ್ತಾರೆ ಅಂತ ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ. ಪಿತಾಚ ತೇ ಕರ್ಧ ಪ್ರತಿಷ್ಠತೋತ್ಥಾಯ ಮಹಾನಾಗ ಇವಶ್ವಸನ್ ವಿದುರಂ ಧೃತರಾಷ್ಟ್ರಂ ಚ ಮಹಾರಾಜಂಚ ಬಾಲ್ಯಕಂ ಕೃಪಂಚ ಸೋಮದಚ್ಚಂಚ ಭೀಷ್ಮದ್ರೋಣಂಚ ಜನಾರ್ದನಂ. ವಿದುರನನ್ನು ಧೃತರಾಷ್ಟ್ರ, ಮಹಾರಾಜ, ಬಾಲ್ಮೀಕ, ಕೃಪಾಚಾರ್ಯ, ಸೋಮದತ್ತ, ಭೀಷ್ಮ, ದ್ರೋಣ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇವರನ್ನು ಬುಡುಗುಸಿ ನೋಡ್ತಾ, ದುಟ್ಟುಗುಸಿ ನೋಡ್ತಾ ಅವರು ಹೇಳ್ತಾ ಇದ್ದಾರೆ. ಅವರ ಮಾತಿಗೆ ಗೌರವ ಕೊಡದೇನೆ, ಹಿರಿಯರು ಇದ್ದಾಗ ತಾನು ಹೇಗೆ ನಡೆದುಕೊಳ್ಳಬೇಕು ಅಂತನ್ನೋದನ್ನು ವಿಚಾರಿಸದೇನೆ ಎದ್ದು ಅಲ್ಲಿಂದ ಹೊರಟೇ ಬಿಡ್ತಾನೆ. ಅಶಿಷ್ಟಪದ ಮರ್ಯಾದೋ ಮಾನಿ ಮಾನ್ಯಾವಮಾನಿತ. ಅಶಿಷ್ಟರು ನಡೆದುಕೊಳ್ಳುವ ಶಿಷ್ಟಾಚಾರ ಗೊತ್ತಿಲ್ಲದೆ ಇರುವ ಶಿಷ್ಟರಲ್ಲದ ದುಷ್ಟರು ನಡೆದುಕೊಳ್ಳುವಂತಹ ಮಾರ್ಗದೊಳಗೆ ಮಾನಿ, ಮಹಾ ದುರಭಿಮಾನಿಯಾಗಿರ್ತಕ್ಕಂಥ ದುರ್ಯೋಧನ ಬರೇ ಮಾನಿ ಅಲ್ಲ, ಮಾನ್ಯಾವಮಾನಿತ, ಮಾನ್ಯರಿಗೆ ಅವಮಾನ ಮಾಡುವವನಾಗಿ ತಂ ಪ್ರಸ್ಥಿತಮಭಿಪ್ರೇಕ್ಷ ಭ್ರಾತಾರೋ ಮನುಜರಷಭಂ. ದುರ್ಯೋಧನಮಭಿಪ್ರೇಕ್ಷ ಎದ್ದು ಹೋಗ್ತಾ ಇರುವಂತಹ ದುರ್ಯೋಧನನನ್ನು ನೋಡಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಹಸಂತಿ ವ್ಯಸನೆ ತಸ್ಯ ದುರ್ಹೃದೋ ನಚರಾದಿವ ಮಿಥ್ಯಾಭಿಮಾನಿ ರಾಜ್ಯಸ್ಯ ಕ್ರೋಧ ಲೋಭ ವಶಾನುಗಃ. ಮಿಥ್ಯಾಭಿಮಾನಿ, ವಿನಾಕಾರಣ ದುರಭಿಮಾನಿಯಾದ, ರಾಜ್ಯದ ಪಾಂಡವರಿಗೆ ಸಂಬಂಧಪಟ್ಟಂತಹ ರಾಜ್ಯದ ಮೇಲೆ ಆಸೆಯನ್ನು ಇಟ್ಟ, ಕ್ರೋಧ, ಸಿಟ್ಟು, ಲೋಭಕ್ಕೆ ವಶನಾದ ನಿನ್ನ ಕಾಲ ಇದು ಪಕ್ವವಾಗಿದೆ ದುರ್ಯೋಧನ, ಪಕ್ವವಾಗಿದೆ. ಎಲ್ಲ ಕ್ಷತ್ರ ಇವತ್ತು ಇಲ್ಲಿ ನಾಶವಾಗತ್ತೆ. ಇದು ಅತ್ಯಂತ ನಿಶ್ಚಿತ. ದುರ್ಯೋಧನ ಕೇಳು. ಪ್ರಸಹ್ಯ ಮಂದೈಶ್ವರ್ಯೇನ ನಿಯಚ್ಛಂತಿ ನೃಪಂ ತತ್ರ ಕಾರ್ಯಮಹಂ ಮನ್ನೆ ಕಾಲಪ್ರಾಪ್ತ ಮರಿಂದಮಃ. ಪುತ್ರೋ, ಒಂದು ಮಾತು ಹೇಳ್ತಾನೆ ಕೇಳಿಲಿ. ಇದೇ ಭೋಜರಾಜನ ಮಗನಾದ ಕಂಸ ದುರಾಚಾರಿ, ವಿಚಿತ್ರವಾದ ದುರಹಂಕಾರಿ, ತಂದೆಯ ಐಶ್ವರ್ಯದ ಮೇಲೆ ಬದುಕಿದವನೇ ಹೊರತು ತಾನೇನು ಸಂಪಾದನೆಯನ್ನು ಮಾಡಲಿಲ್ಲ. ಅನೇಕ ಸಜ್ಜನರಿಗೆ ನಿರಂತರವಾಗಿ ಪೀಡೆ ಕೊಟ್ಟ ಕಂಸ ಎಲ್ಲ ಬಂಧು ಬಾಂಧವರಿಂದ ಪರಿತ್ಯಕ್ತನಾಗಿ ಏಕಾಂಗಿಯಾಗಿ ಅದೇ ಬಾಂಧವರು ಹೇಗೆ ಅವನನ್ನು ಹೊಡೆದು ಹಾಕಿದ್ರಲ್ಲ, ಆ ಕಂಸಮೇಕಂ ಪರಿತ್ಯಜ್ಯ, ಆ ಕಂಸನೊಬ್ಬನನ್ನು ಬಿಟ್ಟು ಎಲ್ಲ ಯಾದವರು ಇವತ್ತು ಎಷ್ಟು ಸುಖವಾಗಿ ಇದ್ದಾರೆ ನೋಡು. ಹಾಗೆ ನಿನ್ನನ್ನು ವಿದುರ ಹೇಳಿದಂತೆ ಅವತ್ತೇ ಬಿಟ್ಟು ಕೊಟ್ಟಿದ್ದರೆ ಇವತ್ತು ನಾವೆಲ್ಲರೂ ಸುಖವಾಗಿ ಚಿರಂಜೀವಿಗಳಾಗಿ ದೀರ್ಘಾಯುಷ್ಮಂತರಾಗಿ ವೈಭವದಿಂದ ಆನಂದವನ್ನು ಭೋಗವನ್ನು ನಾವು ಮಾಡ್ತಾ ಇದ್ದೆವು, ಸುಖವಾಗಿ ಇರ್ತಾ ಇದ್ದೆವು. ನಿನ್ನನ್ನು ನಿಮ್ಮಪ್ಪ ಇಟ್ಟುಕೊಂಡದ್ದಕ್ಕಾಗಿಯೇ, ವಿನಾಕಾರಣ ಮೋಹವನ್ನು ಮಾಡಿ ನಿನ್ನನ್ನು ಇಟ್ಟುಕೊಂಡದ್ದರಿಂದಾಗಿಯೇ ಈ ಥರದ ದೊಡ್ಡದಾದ ಅನರ್ಥಕ್ಕೆ ಎದುರಾಗುವ ಅನರ್ಥಾಗ್ನಿಯೊಳಗೆ ಬೆಂದು ಹೋಗುವಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದದ್ದು. ದುರ್ಯೋಧನಂ ಕರ್ಣಂ ಶಕುನಿಂಚಾಪಿ ಸೋಬಲಂ. ದುರ್ಯೋಧನ, ನೀನು, ಕರ್ಣ, ಶಕುನಿ ನಿಮ್ಮನ್ನೆಲ್ಲರನ್ನು ಕಟ್ಟಿ ಹಾಕಿ ಪಾಂಡವೇಭ್ಯ ಪ್ರಯಚ್ಛತ. ಏನು ಹೇಳಿದ್ದಲ್ಲ ಇವನು ದುಶ್ಯಾಸನ, ಹೇಳಿದ ಹಾಗೆ ಮಾಡಿಬಿಡಬೇಕು, ನಿಮ್ಮನ್ನು ಕಟ್ಟಿ ಹಾಕಿ ಅವನಿಗೆ ಕೊಟ್ಟು ಬಿಡೋದು ಭಾಳ ಚಲೋ. ಕೇಳಿಲ್ಲಿ, ವಿದುರ ಹೇಳಿದ ಮಾತನ್ನೇ ನಾನು ಹೇಳ್ತೇನೆ. ತ್ಯಜೇತ್ ಕುಲಾರ್ಥೇ ಪುರುಷಂ. ಕುಲದ ರಕ್ಷಣೆಗಾಗಿ ಒಬ್ಬನಿಗೆ ಕರೋನಾ ಬಂದಿದೆ ಅಂತಂದರೆ ಅವನನ್ನು ಹೊರಗೆ ಹಾಕಿಬಿಡೋದು ಕ್ಷೇಮ. ಯಾಕೆ, ಅವನ ಸಂಪರ್ಕದಿಂದ ಉಳಿದವರಿಗೂ ಕರೋನಾ ಬಂತು ಅಂದ್ರೆ ಅವರು ಹಾಳಾಗ್ತಾರೆ. ಆದ್ದರಿಂದಾಗಿ ಒಬ್ಬ ಕುಲಕ್ಕಾಗಿ ಒಬ್ಬನನ್ನು ತೆಗೆದು ಹಾಕೋದು ಚಲೋ. ಒಂದು ಗ್ರಾಮಕ್ಕಾಗಿ ಒಂದು ಕುಲವನ್ನೇ ಬಿಟ್ಟು ಕೊಡುವುದು ಬಹಳ ಕ್ಷೇಮ. ದೊಡ್ಡ ರಾಜ್ಯಕ್ಕಾಗಿ ಒಂದು ಗ್ರಾಮವನ್ನು ಬಲಿ ಕೊಡುವುದು ಬಹಳ ಕ್ಷೇಮ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ನನ್ನ ಉದ್ಧಾರಕ್ಕಾಗಿ ನಾನು ಪೃಥ್ವಿಯನ್ನೇ ಬಿಟ್ಟು ಹೋಗಬೇಕು ಎನ್ನುವ ವಿದುರ ಮೇಲಿಂದ ಹೇಳಿದ ಮಾತು ಇವತ್ತು ಗಟ್ಟುಮುಟ್ಟು ಮನೆವರಕ್ಕೆ ಆಗ್ತಾ ಇದೆ. ನಿಮ್ಮನ್ನು ಕಟ್ಟಿ ಹಾಕಿ ಕೊಟ್ಟು ಹಾಕಿಬಿಟ್ರೆ ನಾವು ಕ್ಷೇಮವಾಗಿ ಇರ್ತೇವೆ.
ಈ ಪ್ಲಾನ್ ಕೊಟ್ಟವನು ಯಾರು? ನಿನ್ನ ತಮ್ಮ ದುಶಾಸನ್ನೇ ಕೊಟ್ಟಿದ್ದಾನೆ, ಅದನ್ನು ವರ್ಕೌಟ್ ಮಾಡೋದು ಬಹಳ ಕ್ಷೇಮ ಅಂತ ಹೇಳಿ ಭೀಷ್ಮಾಚಾರ್ಯ ಗಟ್ಟಿಯಾಗಿ ಮಾತನಾಡಿದಾಗ ಭೀಷ್ಮಾಚಾರ್ಯರ ಮಾತನ್ನು ಲೆಕ್ಕಿಸದೇನೆ ಅವಮಾನವನ್ನು ಮಾಡಿ, ಅಸಹ್ಯವನ್ನು ಮಾಡಿ, ದುರಹಂಕಾರದಿಂದ ಅಲ್ಲಿಂದ ಹೊರಟೇ ಹೋಗಿಬಿಡ್ತಾನೆ ದುಶ್ಯಾಸನ. ಇದನ್ನು ನೋಡಿದ ಭೀಷ್ಮಾಚಾರ್ಯ ಬಹಳ ಧೃತರಾಷ್ಟ್ರನಿಗೆ ಬಹಳ ಸಂಕಟವಾಗತ್ತೆ. ಆಗ ವಿದುರ ಹೇಳ್ತಾನೆ, ಅಲ್ಲ, ಗಾಂಧಾರಿಯನ್ನು ಕರೆಸಿ ಆದರೂ ಹೇಳು, ಗಾಂಧಾರಿ ಮಾತಾದರೂ ದುರ್ಯೋಧನ ಕೇಳಿಯಾನೇನು ನೋಡೋಣ ಅಂತ ಹೇಳಿದಾಗ ವಿದುರನಿಗೆ ಹೇಳಿ ಕಳಿಸ್ತಾನೆ, ಗಾಂಧಾರಿಯನ್ನು ಕರೆದುಕೊಂಡು ಬಾ ಅಂತೇಳಿ ಗಾಂಧಾರಿ ಬಂದು